ಸರ್ವಿಸ್ ಸ್ಟಾಫ್ ಆಯ್ರಾನ ಮೊದ್ಲೇ ಬುಕ್ ಆಗಿದ್ದ ಪ್ರೈವೇಟ್ ರೂಮ್ಗೆ ಕರ್ಕೊಂಡು ಹೋದ. ಅವಳು ಡೋರ್ ಪುಷ್ ಮಾಡಿ ಒಳಗಡೆ ಬಂದ್ಲು. ಅವಳ ಕಣ್ಮುಂದೆ ಬ್ಯೂಟಿಫುಲ್ ರೂಮ್ ಇತ್ತು. ಮಧ್ಯದಲ್ಲಿ ಪ್ರಿನ್ಸ್ ಕೂತಿರೋ ಹಾಗೆ ಅವನಿದ್ದ. ಆಯ್ರಾ ಸರ್ಪ್ರೈಸ್ ಆಗಿ ನಿಂತ್ಲು. ಸರ್ಪ್ರೈಸಿಂಗ್ ಆಗಿ ಸಿದ್ಧಾರ್ಥ್ ಆಯ್ರಾಗಿಂತ ಮೊದ್ಲೇ ಬಂದು ಕಾಯ್ತಾ ಇದ್ದ. ಬನ್ನಿ ಮಿಸ್ ಆಯ್ರಾ, ಟೇಕ್ ಯುವರ್ ಸೀಟ್ ಅಂತ ಹೇಳ್ದ. ಅವಳು ರಿಟರ್ನ್ ಸ್ಮೈಲ್ ಮಾಡ್ತಾ ಅವನು ಕೈ ತೋರಿಸಿದ ಸೀಟ್ ಕಡೆ ಬಂದು ಕೂತ್ಕೊಂಡ್ಲು. ಅರೆ, ಒಬ್ರೇ ಬಂದಿದ್ದೀರಾ, ನಿಮ್ ಮಗಳು ಬಂದಿಲ್ವಾ ಅಂತ ಅವನ್ ಕೇಳ್ದ. ಆಯ್ರಾಗೆ ಮುಜ್ಕರ ಆಯ್ತು. ಲೋ ವಾಯ್ಸಲ್ಲಿ ಅವಳಂದ್ಲು, ಇಲ್ಲ ಅವಳಿಗೆ ಕ್ಲಾಸಸ್ ಇದೆ. ನಿಮ್ ಮಗ ಬಂದಿಲ್ವಾ ಮಿಸ್ಟರ್ ಭರದ್ವಾಜ್? ಅವನ್ ಡೀಪ್ ಆದ ಕಣ್ಣಲ್ಲಿ ಸ್ಮೈಲಿಂಗ್ ಎಕ್ಸ್ಪ್ರೆಷನ್ ಇತ್ತು. ನೋ, ಅವನಿಗೂ ಕ್ಲಾಸಸ್ ಇದೆ. ಅಲ್ಲ, ನೀವ್ಯಾಕೆ ನನ್ ಮಗನ್ ಬಗ್ಗೆ ಅಷ್ಟೊಂದ್ ಸ್ಪೆಷಲ್ ಲವ್ ತೋರಿಸ್ತೀರಾ? ನಿಮ್ ಕೇರ್ ಕನ್ಸನ್ ನೋಡಿ ನನಗೆ ಸರ್ಪ್ರೈಸ್ ಆಗತ್ತಪ್ಪ ಅಂತ ಅವಳನ್ನೇ ನೋಡ್ತಾ ಕೇಳ್ದ. ಎಸ್, ರೋಹನ್ ತುಂಬಾ ಕ್ಯೂಟ್, ಬುದ್ಧಿವಂತ, ಮುದ್ದಾಗಿದ್ದಾನೆ, ತುಂಬಾ ಲವೆಬಲ್ ಬಾಯ್, ದ್ಯಾಟ್ಸ್ ಇಟ್ ಅಂತ ಕೂಲಾಗಿ ಆನ್ಸರ್ ಮಾಡಿದ್ಲು. ಅವಳ ಆನ್ಸರ್ ಕೇಳಿ ಅವನ್ ಕಣ್ಣಲ್ಲಿ ಡಿಮ್ ಲೈಟ್ ಕಾಣಿಸ್ತು. ಅದೇ ಟೈಮ್ಗೆ ಸರ್ವಿಸ್ ಸ್ಟಾಫ್ ಡೋರ್ ನಾಕ್ ಮಾಡಿದ್ರು. ಸಿದ್ಧಾರ್ಥ್ ಆರ್ಡರ್ ಮಾಡಿದ ಫುಡ್ನ ಅವರು ತಗೊಂಡ್ ಬಂದ್ರು. ಕ್ವಿಕ್ ಆಗಿ ಫುಡ್ ಸರ್ವ್ ಮಾಡೋಕೆ ಶುರು ಮಾಡಿದ್ರು. ಸಿದ್ಧಾರ್ಥ್, ಊಟ ಏನೋ ಚೆನ್ನಾಗಿದೆ, ಬಟ್ ನಂಗೆ ಬೋರಿಂಗ್ ಅನಿಸ್ತಿದೆ. ನಾವ್ಯಾಕೆ ಗೇಮ್ಸ್ ಆಡ್ತಾ ಊಟ ಕಂಟಿನ್ಯೂ ಮಾಡಬಾರ್ದು ಅಂತ ಅವಳು ಕೇಳಿದ್ಲು. ಯಾವ ರೀತಿ ಆಟ ಅಂತ ಅವನ್ ಹುಬ್ಬು ಗಂಟಿಕ್ಕಿ ಕೇಳ್ದ. ಅವಳು ಯೋಚಿಸಿ, ಟ್ರುತ್ ಆರ್ ಡೇರ್, ಐ ನೀಡ್ 1 ಬಾಟಲ್ ಅಂತ ಅಲ್ಲೇ ನಿಂತಿದ್ದ ಸರ್ವಿಸ್ ಸ್ಟಾಫ್ಗೆ ಹೇಳಿದ್ಲು. ಅವನ್ ಕೂಡ್ಲೆ ಹೋಗಿ ವೈನ್ ಬಾಟಲ್ ತಗೊಂಡ್ ಬಂದ. ಆಯ್ರಾ ಮುಖದ ಮೇಲೆ ನಗು ಇತ್ತು. ಅವಳು ಬಾಟಲ್ನ ಸಿದ್ಧಾರ್ಥ್ ಮುಂದೆ ತಿರುಗಿಸಿದ್ಲು. ಬಾಟಲ್ ರೌಂಡ್ ಹಾಕಿ ಹಾಕಿ ಕೊನೆಗೆ ಸಿದ್ಧಾರ್ಥ್ ಕಡೆ ಮುಖ ಮಾಡಿ ನಿಂತ್ಕೊಳ್ತು. ಅವನ್ ಮುಖ ಸ್ಮೈಲಿಂದ ತುಂಬಿತ್ತು. ಕೇಳಿ, ನಿಮ್ಗೇನ್ ಬೇಕೋ ಕೇಳಿ ಅಂತ ಅವನು ಹೇಳ್ದ. 1 ಕ್ವೆಶ್ಚನ್ ಮಿಸ್ಟರ್ ಭಾರದ್ವಾಜ್, ನಿಮ್ ಮಗ ರೋಹನ್ನ ನೀವ್ ಹೇಗ್ ಪಡ್ಕೊಂಡ್ರಿ? ಐ ಮೀನ್, ರೋಹನ್ ತಾಯಿ ಮತ್ತೆ ನೀವು ಅವನನ್ನ ಹೇಗ್ ಪಡ್ಕೊಂಡ್ರಿ ಅಂತ ಕೇಳಿದ್ಲು ಆಯ್ರಾ. ಈ ಕ್ವೆಶ್ಚನ್ ಕೇಳುವಾಗ ಅವಳಿಗೆ ಮುಜ್ಕರ ಆಯ್ತು. ಆದ್ರೂ ಅವಳು ರೋಹನ್ ತಾಯಿಯಾಗಿ ತನ್ನ ಮಗನಿಗೋಸ್ಕರ ಕೇಳಿದ್ಲು. ಸಿದ್ಧಾರ್ಥ್ ರೆಸ್ಪಾನ್ಸ್ ಮಾಡಿರ್ಲಿಲ್ಲ. ಅವನ್ ಡೀಪ್ ಆದ ಥಿಂಕಿಂಗ್ ಅಲ್ಲಿದ್ದ. ಆಯ್ರಾ, ನೀವೇನು ಯೋಚನೆ ಮಾಡ್ಬೇಕಾಗಿಲ್ಲ. ರೋಹನ್ ತಾಯಿ ಯಾವತ್ತೂ ನಮ್ ಲೈಫ್ಗಾಗ್ಲಿ ನಮ್ ಕಣ್ಣೆದ್ರಿಗಾಗ್ಲಿ ಬರೋಕೆ ನಾನ್ ಬಿಡಲ್ಲ ಅಂತ ಅವನು ರೂಢಾಗಿ ಹೇಳ್ದ. ಆಕ್ಚುಲಿ ನಾನ್ ಕೇಳಿದ್ದು ಹಾಗಲ್ಲ ಸಿದ್ಧಾರ್ಥ್, ನಿಮ್ ಮಗ ರೋಹನ್ ನ್ಯಾಚುರಲ್ ಪ್ರೆಗ್ನೆನ್ಸಿಯಿಂದ ಹುಟ್ಟಿದವನಾ ಅಂತ ಅವಳು ಕನ್ಫರ್ಮ್ ಮಾಡ್ಕೊಳ್ಳೋಕೆ ಕೇಳಿದ್ಲು. ಮಿಸ್ ಆಯ್ರಾ, ನೀವ್ ನನ್ ಬಗ್ಗೆ ರಾಂಗ್ ಥಿಂಕ್ ಮಾಡ್ತಿದ್ರ. ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್, ನನಗೆ ಯಾವ್ದೇ ಸಮಸ್ಯೆ ಇಲ್ಲ ಅಂತ ಹೇಳಿ ಅವನು ಸ್ಮೈಲ್ ಮಾಡ್ದ. ಅವಳು ಕನ್ಫ್ಯೂಷನ್ ನೋಡಿ ಐ ಆಮ್ ಅ ನಾರ್ಮಲ್ ಪರ್ಸನ್ ಅಂತ ಮತ್ತೆ ಒತ್ತಿ ಹೇಳ್ದ. ಆಯ್ರಾ ಮುಖದಲ್ಲಿ ಆಶ್ಚರ್ಯ ಇತ್ತು. ಅವಳು ಅವಳನ್ನೇ ಕೇಳ್ಕೊಂಡ್ಲು. ಆಯ್ರಾ, ನೀನ್ 5 ವರ್ಷ ಅಮೆರಿಕದಲ್ಲಿದ್ದೆ, ಆದ್ರೂ ನಿನಗೆ ಇಂಗ್ಲಿಷ್ ಬರಲ್ಲ ಅನ್ಸತ್ತೆ. ಇವ್ರು ಏನ್ ಹೇಳೋಕ್ ಹೊರಟಿದ್ದಾರೆ ಅಂತ ಅವಳು ಮನ್ಸಲ್ಲೇ ಮಾತಾಡ್ಕೊಂಡ್ಲು. ಅವನು ಆಯ್ರಾನ ದಿಟ್ಟಿಸಿ ನೋಡ್ತಿದ್ದ. ಅವಳ ಮುಖದಲ್ಲಿ ಚೇಂಜ್ ಆಗ್ತಿದ್ದ ಎಕ್ಸ್ಪ್ರೆಷನ್ನ ನೋಡಿ ಅವನು ಸ್ವಲ್ಪ ನಿರಾಳ ಆದ. ಅವಳು ಬ್ಯೂಟಿಫುಲ್ ಬ್ಲೂ ಐಸ್ ಒಂದ್ಸಾರಿ ದೊಡ್ಡದಾದ್ರೆ ಇನ್ನೊಂದ್ಸಾರಿ ತೀರಾ ಚಿಕ್ಕದಾಗ್ತಿದ್ವು. ಅವನಿಗ್ಯಾಕೋ ಅವನ ಹೃದಯದಲ್ಲಿ ತುಂಬಾ ವರ್ಷದಿಂದ ಬಚ್ಚಿಟ್ಕೊಂಡಿದ್ದ ಮಾತನ್ನ ಹೇಳ್ಬೇಕು ಅಂತ ಅನಿಸ್ತಿತ್ತು. ಅವಳು ತುಂಬಾ ಕ್ಲೋಸ್ ಏನೋ ಅನ್ನೋ ಫೀಲ್ ಆಗ್ತಿತ್ತು. ಮನ್ಸು ಅವನೆಲ್ಲ ಸೀಕ್ರೆಟ್ಸ್ನ ಅವಳ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಬಯಸ್ತಾ ಇತ್ತು. ಅದ್ರಿಂದ ಇನ್ನೊಂದಿಷ್ಟು ಮುಜುಗರಕ್ಕೆ ಕಾರಣ ಆಗುತ್ತೆ ಬಿಟ್ರೆ ಬೇರೇನೂ ಯೂಸ್ ಇಲ್ಲ ಅಂತ ಅನ್ಸಿ ಕಷ್ಟಪಟ್ಟು ಅವನ ಇಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಂಡ ಸಿದ್ಧಾರ್ಥ್. ಮಿಸ್ ಆಯ್ರಾ, ನಿಮ್ ಮಗಳ ತಂದೆ ಬಗ್ಗೆ ಕೇಳಬಹುದಾ ಅಂತ ಅವನ್ ಕೇಳ್ದ. ಆಯ್ರಾ ಗಾಬರಿ ಆದ್ಲು. ಈಗ 1 ಗ್ಲಾಸ್ ಫುಲ್ ನೀರು ಕುಡಿಯೋ ಸರದಿ ಅವಳ್ದಾಗಿತ್ತು. ಅವನ್ ನೇರವಾಗಿ ತನ್ನ ವಿಷಯಕ್ಕೆ ಬರ್ತಾನೆ ಅಂತ ಅವಳು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅವಳ ಕೈ ಟೇಬಲ್ ಮೇಲೆ ಟಪ್ ಟಪ್ ಅಂತ ಬಾರಿಸ್ತಿತ್ತು. ಅವಳ ಫೇಸಲ್ಲಿ ಸ್ಮೈಲ್ ಇತ್ತು. ಹೇಳ್ಬಹುದಿತ್ತು, ಬಟ್ ನೀವು ನಿಮ್ ಮಗ ರೋಹನ್ ಬಗ್ಗೆ ಹೇಳಿಲ್ವಲ್ಲ? ನಾನ್ ಕೇಳಿದ ಕ್ವೆಶ್ಚನ್ಗೆ ನೀವ್ ಆನ್ಸರ್ ಮಾಡಿದ್ರೆ ನಾನು ನಿಮ್ ಕ್ವೆಶ್ಚನ್ಗೆ ಆನ್ಸರ್ ಮಾಡ್ತೀನಿ. ನಿಮ್ ಮಗ ರೋಹನ್ನ ತಾಯಿ ನ್ಯಾಚುರಲಿ ಕನ್ಸೀವ್ ಆಗಿದ್ದ ಇಲ್ವಾ ಅಷ್ಟೇ ನನ್ ಕ್ವೆಶ್ಚನ್ ಅಂತ ಆಯ್ರಾ ರಿಪ್ಲೈ ಮಾಡಿದ್ಲು. ರೋಹನ್ ಹೇಗ್ ಹುಟ್ಟಿದ್ದು ಅಂತ ನನಗೂ ಗೊತ್ತಿಲ್ಲ. ನಾನ್ ಹೇಳಿದ್ದು ನಿಜಾನೇ. ರೋಹನ್ ಪ್ರೆಗ್ನೆನ್ಸಿ ಬಗ್ಗೆ ನನಗ್ ಗೊತ್ತಿಲ್ಲ ಅಂದ್ರೆ ನೀನ್ ನಂಬ್ತೀಯಾ ಅಂತ ಸಿದ್ಧಾರ್ಥ್ ಹುಪ್ಪು ಗಂಟಿಕ್ಕಿ ಕೇಳ್ದ. ಎಸ್, ಐ ಬಿಲೀವ್ ಯು ಅಂತ ಹೇಳಿ ಅವಳು ನಿಟ್ಟುಸ್ರು ಬಿಟ್ಲು. ಅವಳ ಆನ್ಸರ್ ಕೇಳಿ
ಸಿದ್ಧಾರ್ಥ್ ಬ್ರೈಟ್ ಕಣ್ಗಳು ಇನ್ನಷ್ಟು ಬ್ರೈಟ್ ಆದ್ವು. ಅವನ್ ಹಾರ್ಟಲ್ಲಿ ಬಿಸಿ ಅನುಭವ ಆಯ್ತು. ಆಯ್ರಾ ಈಗ ತಾನೇ ಅರಳೋ ಹೂವಿನ ಹಾಗೆ ತುಂಬಾ ಫ್ರೆಶ್ ಆಗಿ ಮುಕ್ತೆಯಾಗಿ ಕಾಣಿಸಿದ್ಲು. ಅವಳನ್ನ ನೋಡ್ತಾ ನೋಡ್ತಾ ಸಿದ್ಧಾರ್ಥ್ ಯಾವ್ದೋ ಲೋಕಕ್ಕೆ ಹೊರಟೋಗ್ಬಿಟ್ಟ. ಆಯ್ರಾ ನಿಜವಾಗ್ಲೂ ಅವನನ್ನ ನಂಬ್ತಿದ್ಲು. ಬಿಕಾಸ್ ಅವಳಿಗೂ ತನ್ನ ಮಗಳು ಸಿಹಿ ಹೇಗ್ ಹುಟ್ಟಿದ್ಲು, ತಾನ್ ಹೇಗ್ ಪ್ರೆಗ್ನೆಂಟ್ ಆದೆ ಅನ್ನೋ ವಿಷಯ ಇನ್ನೂ ಮಿಸ್ಟೀರಿಯಸ್ ಆಗೇ ಇತ್ತು. ಅವಳ ನಿಧಾನಕ್ಕೆ ಮತ್ತೊಂದ್ ಕ್ವೆಶ್ಚನ್ ರೈಸ್ ಮಾಡಿದ್ಲು. ನಿಮಗ್ ಹೇಗೆ ರೋಹನ್ ತಾಯಿ ಬಗ್ಗೆ ಅವಳ ಪ್ರೆಗ್ನೆನ್ಸಿ ಬಗ್ಗೆ ಗೊತ್ತಿಲ್ವೋ ಹಾಗೆ ರೋಹನ್ ತಾಯಿಗೂ ಅವಳ ಪ್ರೆಗ್ನೆನ್ಸಿ ಬಗ್ಗೆ ಗೊತ್ತಿಲ್ಲದೆ ಇರಬಹುದು ಅಲ್ವಾ? ಅವಳು ಕೂಡ ಮುಗ್ಧೆ ಆಗಿದ್ರೆ ನೀವು ಆಗ ಅಂತ ಹೇಳ್ತಿದ್ದ ಆಯ್ರಾ ತನ್ನ ಸೆಂಟೆನ್ಸ್ ಕಂಪ್ಲೀಟ್ ಮಾಡೋದ್ರೊಳಗೆ ಸಿದ್ಧಾರ್ಥ್ ಅವಳನ್ನ ತಡೆದು ಅಂದ, ಮಿಸ್ ಆಯ್ರಾ, ಅವಳು ಯಾರ್ ತಾಯಿ ಆಗೋಕ್ಕೂ ಅರ್ಹ ಅಲ್ಲ. ಡೋಂಟ್ ಟಾಕ್ ಅಬೌಟ್ ಹರ್. ಆಯ್ರಾ ಮಾತುಗಳು ಗಂಟ್ಲಲ್ಲೇ ಸಿಕ್ಕಾಕೊಂಡ್ವು. ಅವನ್ ಹ್ಯಾಂಡ್ಸಮ್ ಫೇಸ್ ರೆಡ್ ಆಗಿತ್ತು. ಅವನ್ ವಾಯ್ಸ್ ತುಂಬಾ ಕ್ರೂಯಲ್ ಅನಿಸ್ತು. ತನ್ನ ಕೋಪನ ಹಿಡಿತಕ್ಕೆ ತಗೊಂಡು ಕೂಲಾಗಿ ಅವಳ ಕಡೆ ನೋಡ್ದ. ಪ್ಲೀಸ್ ಡೋಂಟ್ ಟಾಕ್ ಅಬೌಟ್ ದಟ್ ಬ್ಯಾಡ್ ಪರ್ಸನ್. ಅವಳು ಬ್ಯಾಡ್ ಮದರ್ ಅಂತ ಹೇಳ್ದ. ಒಂದ್ ಸೆಕೆಂಡ್ ಬಿಟ್ಟು ಸಿದ್ಧಾರ್ಥ್ ಟಾಪಿಕ್ ಚೇಂಜ್ ಮಾಡ್ದ. ಮಿಸ್ ಆಯ್ರಾ, ನಿಮ್ ಸ್ಟೋರಿ ಬಗ್ಗೆ ಹೇಳ್ತೀರಾ? ನಿಮ್ ಮಗಳ ತಂದೆ ಬಗ್ಗೆ ನಾನು ತಿಳ್ಕೊಬಹುದಾ ಅಂತ ಅವನ್ ಕೇಳ್ದ. ಬ್ಯಾಡ್ ಮದರ್ ಅಂತ ಸಿದ್ಧಾರ್ಥ್ ಅವಳಿಗೆ ಹೇಳಿದ್ರಿಂದ ಆಯ್ರಾಗೆ ಸಖತ್ ಕೋಪ ಬಂದಿತ್ತು. ಅವಳನ್ ಕ್ವೆಶ್ಚನ್ಗೆ ರಿಪ್ಲೈ ಮಾಡಿದ್ಲು. ಯಾ, ಸಿಹಿ ಅಪ್ಪ ಒಬ್ಬ ಮೆಂಟಲ್ ಕೇಸ್. ಅವನ್ ತಲೆಲಿ ಬುದ್ಧಿನೇ ಇಲ್ಲ. ಅವನ್ ಬ್ರೈನ್ ಹಾಳಾಗಿದೆ, ಅದು ವರ್ಕ್ ಮಾಡಲ್ಲ. ಸಖತ್ ಸ್ಟುಪಿಡ್ ಫೆಲೋ. ಯಾವಾಗ್ಲೂ ಗುರ್ರ ಅಂತಿರ್ತಾನೆ. ಯಾವಾಗ ಕೋಪ ಬರುತ್ತೋ ಯಾವಾಗ ಕೂಲಾಗಿರ್ತಾನೋ ಒಂದೂ ಗೊತ್ತಾಗಲ್ಲ. ಕೋಪ ಬಂದಾಗ ಕೊಲೆ ಮಾಡ್ತಾನೇನೋ ಅನ್ನೋ ಹಾಗೆ ಕಾಣಿಸ್ತಾನೆ. ಆಮೇಲೆ ನಾಯಿ ಮರಿ ತರ ಹೇಳ್ದಾಗ ಕೇಳ್ತಾನೆ. ಇನ್ನೊಂದೇನ್ ಗೊತ್ತಾ, ಜಗತ್ತಲ್ಲಿರೋ ಎಲ್ಲಾ ಲೇಡೀಸ್ ತನ್ನನ್ನೇ ಲವ್ ಮಾಡ್ತಾರೆ ಅಂತ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇರ್ತಾನೆ. ಅವನೊಬ್ಬ ದೊಡ್ಡ ಈಡಿಯಟ್, ಫೂಲ್ ಅವನು ಅಂತ ತನ್ನ ಗಲ್ಲದ ಮೇಲೆ ಕೈ ಇಟ್ಟು ಸ್ವಲ್ಪ ರೂಡ್ ವಾಯ್ಸಲ್ಲಿ ಹೇಳಿದ್ಲು. ಅವಳಿಗೆ ಇನ್ನೂ ಬೈಯೋದ್ ಬಾಕಿ ಇತ್ತು. ಆದ್ರೆ ತನ್ನ ಮಗ ರೋಹನ್ ತಂದೆ ಅಲ್ವಾ, ಅದಕ್ಕೆ ಅಷ್ಟಕ್ಕೆ ಸುಮ್ನಾದ್ಲು. ಈಡಿಯಟ್ ಅಂತ ಆಶ್ಚರ್ಯದಿಂದ ಅವನ್ ಕೇಳ್ದ. ಸಿದ್ಧಾರ್ಥ್ ಆಯ್ರಾ ಮದ್ವೆಗೂ ಮೊದ್ಲೇ ಪ್ರೆಗ್ನೆಂಟ್ ಆದವಳು ಅಂತ ತಿಳ್ಕೊಂಡಿದ್ದ. ಅವಳು ತುಂಬಾ ಚಿಕ್ಕೋಳು ಮತ್ತು ಇನ್ನೋಸೆಂಟ್ ಆಗಿದ್ರಿಂದ ಯಾರೋ ಅವಳನ್ನ ಮಿಸ್ಯೂಸ್ ಮಾಡ್ಕೊಂಡಿರಬಹುದು ಅಂತ ಅಂದ್ಕೊಂಡಿದ್ದ. ಈಗ ಅವಳು ಹೇಳಿದ್ ಕೇಳಿ ಆಯ್ರಾ ಬಗ್ಗೆ ಒಂದ್ ರೀತಿ ಕನ್ಸನ್ ಹುಡ್ಕೊಂತು. ಇಷ್ಟೊತ್ತು ಅವಳು ಹೇಳಿದ್ದು ತನ್ ಬಗ್ಗೆನೆ ಅಂತ ಗೊತ್ತಾದ್ರೆ ಅವನ್ ಹಾರ್ಟ್ ಅಲ್ಲೇ ಒಡ್ದೋಗ್ತಿತ್ತೋ ಏನೋ. ಬ್ರೈನ್ ಪ್ರಾಬ್ಲಮ್ಗೆ ಮೆಡಿಸಿನ್ ಇದೆ ಅಲ್ವಾ, ಅವ್ರ ಮೆಂಟಲ್ ಪ್ರಾಬ್ಲಮ್ನ ಸರಿ ಮಾಡಬಹುದಲ್ವಾ? ನೀವು ವರ್ಲ್ಡ್ಸ್ ಬೆಸ್ಟ್ ನ್ಯೂರೋ ಸರ್ಜನ್, ನಿಮ್ಮಿಂದ ಆಗ್ದಿರೋದು ಏನಿದೆ ಅಂತ ಕ್ಯೂರಿಯಸ್ ಆಗಿ ಕೇಳ್ದ. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ಐರಾ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.